ಹುಬ್ಬಳ್ಳಿಯ ಪಾಲಿಕೊಪ್ಪದಲ್ಲಿನ ಭವ್ಯ ಬಂಗಲೆಯಂತೆ ಕಾಣುವ ಶಿವಶಕ್ತಿ ಧಾಮವು ನೋಡುಗರನ್ನ ಕೈಬೀಸಿ ಕರೆಯುತ್ತದೆ. ಈ ದೇವಸ್ಥಾನವು ವಿಆರ್ಎಲ್ ಗ್ರೂಪ್ ನ ಸ್ಥಾಪಕರು ಡಾಕ್ಟರ್ ವಿಜಯ್ ಸಂಕೇಶ್ವರ್ ರವರ ನೇತೃತ್ವದಲ್ಲಿ 16 ದಾನಿಗಳ ನೆರವಿನಿಂದ 2024ರಲ್ಲಿ ನಿರ್ಮಾಣಗೊಂಡು ಶೃಂಗೇರಿ ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿ ಅವರಿಂದ ಮಂದಿರ ಉದ್ಘಾಟನೆ ಮಾಡಲಾಯಿತು. ನಂತರ ಆರಾಧನಾ ಟ್ರಸ್ಟ್ ನಿಂದ ಇದನ್ನು ಶೃಂಗೇರಿ ಪೀಠಕ್ಕೆ ಹಸ್ತಾಂತರ ಮಾಡಲಾಯಿತು. ದೊಡ್ಡಬಳ್ಳಾಪುರದಿಂದ ಕಲ್ಲುಗಳನ್ನು ತರಿಸಿ ಬೃಹತ್ ದೇವಾಲಯ ಕಟ್ಟಡಗಳನ್ನು ಕಟ್ಟಿ, ತಮಿಳುನಾಡಿನ ವಾಲ್ಜಾಬಾದ್ ನಿಂದ ಕಪ್ಪು ಶಿಲೆಗಳನ್ನು ತರಿಸಿ ವಿಗ್ರಹ ಕೆತ್ತಲಾಗಿ, ಕುಂಭಕೋಣಂನಿಂದ ತಂದ ಕಲ್ಲಿನಿಂದ ಕವಚ, ಕಳಶ, ಪ್ರಭಾವಳಿಗಳನ್ನು ರೂಪಿಸಿ ಮಧುರೈನ 50 ಶಿಲ್ಪಿಗಳು ಸೇರಿ ಸಂಪೂರ್ಣ ದೇವಸ್ಥಾನವನ್ನು ನಿರ್ಮಿಸಿದರು. ಇಲ್ಲಿನ ಶಿವಲಿಂಗು ಏಕಶಿಲಾ ಮೂರ್ತಿಯಾಗಿದ್ದು, ಈ ದೇವಸ್ಥಾನವನ್ನ ಆಗಮ ಶಿಲ್ಪ ಶಾಸ್ತ್ರದ ಪ್ರಕಾರ ಸಂರಚನೆ ಮಾಡಿ ದಕ್ಷಿಣ ಭಾರತದ ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಈ 8 ಎಕರೆ ಆವರಣದಲ್ಲಿ ಗಣೇಶ ಮಂದಿರ, ಜ್ಞಾನಾಂಬಿಕಾ ದೇವಿ ಮಂದಿರ, ಶನೇಶ್ವರ ದೇವಸ್ಥಾನ ಇತ್ಯಾದಿ ದೇವಸ್ಥಾನಗಳನ್ನು ನಿರ್ಮಿಸಲಾಗಿದೆ. ಪುರಾತನ ಕಾಲದಲ್ಲಿ ದೇಗುಲಗಳಲ್ಲಿ ಪುಷ್ಕರಣಿ, ನೀರಿನ ಹೊಂಡಗಳಿದ್ದಂತೆ ಇಲ್ಲಿಯೂ ನಿರ್ಮಿಸಲಾಗಿದೆ. ದೇವಸ್ಥಾನದ ಆವರಣದಲ್ಲಿ ಗೋಶಾಲೆ ನಿರ್ಮಿಸಿರೋದು ಈ ದೇವಸ್ಥಾನದ ಮತ್ತೊಂದು ವಿಶೇಷ. ನಾಟ್ಯ ಕಲಾ ಮಂದಿರವು ಹಬ್ಬ ಹರಿದಿನಗಳಂದು ನಮ್ಮ ಕಲಾ ಸಂಸ್ಕೃತಿಗಳೊಂದಿಗೆ ರಾರಾಜಿಸುತ್ತದೆ. ಇದೆಲ್ಲವನ್ನು ಕಂಡು ಕೇಳಿ ಮುಂದೆ ಆ ಪರಶಿವನ ದರ್ಶನ ಪಡೆಯಲೆಂದು ಹೋದ ನನಗೆ ಕಂಡದ್ದು ಸುಂದರವಾದ ಅಗಾಧ ಶಕ್ತಿಯನ್ನು ಹೊಂದಿರುವ ಶ್ರೀ ಆನಂದೇಶ್ವರನ ಬೆಳಕು.